ಯಾರು ಯಾರನ್ನ ಸಮಾಧಾನ ಮಾಡ್ತಿದ್ದಾರೆ ಅಂತಾನೇ ಗೊತ್ತಾಗ್ತಾ ಇಲ್ಲ. ಸದ್ಯ ಇಬ್ರು ಸಮಾಧಾನದಿಂದ ಬಂದರೆ ಸಾಕು. ಸರಸ್ವತಿ, ನಡೆದಿದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡಮ್ಮ. ಅಮ್ಮ, ನೀವೇನು ಚಿಂತೆ ಮಾಡಬೇಡಿ, ನಾನು ಅದನ್ನು ತಲೆಗೆ ಹಾಕೊಂಡಿಲ್ಲ. ಬಾ ಅಣ್ಣ ಅಣ್ಣ ಬಾ. ದೊಡ್ಡಪ್ಪ ಪಾಪ ನೀವೆಲ್ಲ ಎಷ್ಟೊತ್ತಿಂದ ಹಸ್ಕೊಂಡಿದ್ದೀರ ಏನೋ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೋ ಅಣ್ಣ, ಕೂತ್ಕೋ ವೆಂಕಟನಾಥ, ಕೂತ್ಕೋ. ಅಣ್ಣ ತಮ್ಮಂದಿರಾದರು ಇಷ್ಟು ದಿನ ತಂದೆ ಮಗನ ಹಾಗೆ ಒಟ್ಟಿಗೆ ಬದುಕಿದ್ರಿ. ಈಗ ನೀವಿಬ್ಬರು ಬೇರೆ ಬೇರೆ ಆಗುವ ಸಮಯ ಬಂದಿದೆ. ಅಮ್ಮ, ಇದೇನು ಹಾಗೆ ನೋಡ್ತಾ ನಿಂತ್ಬಿಟ್ಟೆ, ಬಡ್ಸಕ್ಕೆ ಹೇಳಮ್ಮ. ನೀವಿಬ್ರು 100 ಕಾಲ ಈ ರೀತಿ ಅನ್ಯೋನ್ಯವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಮ್ಮ, ಈಗ ಏನಾಗಿದೆ, ನಾವಿಬ್ಬರು ಚೆನ್ನಾಗೇ ಇದ್ದೀವಿ. ಈಗ ಚೆನ್ನಾಗೇ ಇದ್ದೀರಾ, ಆವಾಗಲೇ ಎಷ್ಟು ಕಿರ್ಚಾಡಿದ್ಯೋ ನೀನು. ಪಾಪ ಗೋಪಿ ಎಷ್ಟು ನೊಂದ್ಕೊಂಡ್ಲು ಗೊತ್ತಾ. ಸರಸ್ವತಿ, ಅವಳಿಗೆ ಎಷ್ಟು ನೋವಾಗಿರ್ಬೇಡ. ಎಲ್ಲರೂ ನನ್ನನ್ನು ದಯವಿಟ್ಟು ಕ್ಷಮಿಸ್ಬೇಕು. ದುಡುಕಿ ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಇನ್ನು ನೋವು ಕೊಡೋದಿಲ್ಲ. ಹೋಗ್ಲಿ ಬಿಡಪ್ಪ, ಈಗ ಆ ಮಾತೆಲ್ಲ ಯಾಕೆ. ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅಷ್ಟು ಸಾಕು. ಯಾವುದೇ ಕಾರಣಕ್ಕೂ ನೀವಿಬ್ರು ದೂರ ಆಗಬಾರ್ದು ಮಕ್ಕಳ. ಅಮ್ಮ, ಅಣ್ಣ ನನಗೆ ಈ ಕೆಲಸ ಎಲ್ಲ ಅವನಿಗೆ ಹೇಳ್ದೆ ಯಾಕೆ ಮಾಡಿದೆ ಅಂತ ಬುದ್ಧಿ ಹೇಳಿದಾನಷ್ಟೇ. ನಾವೀಗಲೂ ಚೆನ್ನಾಗಿದ್ದೀವಿ, ಮುಂದೇನೂ ಚೆನ್ನಾಗಿರ್ತೀವಿ. ಅಲ್ವೋ ಗುರು, ಈ ಕೋಪ ನಿನಗೆ ಎಲ್ಲಿಂದ ಬಂತು? ಬರಬಾರ್ದಿತ್ತಮ್ಮ, ಆದರೆ ಯಾಕೋ ಬಂದುಬಿಡ್ತು. ಆದರೆ ನನ್ನ ಕೋಪನೇ ನನ್ನ ಕಣ್ಣು ತೆರೆಸ್ತು. ಆಗ್ಲೇ ಕಣ್ಣು ಕೆಂಪಗೆ ಮಾಡ್ಕೊಂಡಿದ್ದೆ, ಈಗ ಕಣ್ಣು ತೆರೆಸ್ತು ಅಂತ ಹೇಳ್ತೀಯಾ? ಹೌದತ್ತೆ, ಆ ಕ್ಷಣ ವೆಂಕಟನಾಥನ ಮೇಲೆ ಕೋಪ ಬಂತು. ನನ್ನ ಮಾತು ಕೂಡ ಅತಿ ಆಯಿತು ನಿಜ. ಆದರೆ ರಾಧಕ್ಕ ನನ್ನ ಕಾಲಿಗೆ ಬಿದ್ದು ದಾನದ ಶ್ರೇಷ್ಠತೆ ಬಗ್ಗೆ ಹೇಳಿದ್ದು ನೆನಪಾಯಿತು.